ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಹೇಳಲಿರುವ ವಿಷಯ ಕೇಳಿದರೆ ನೀವು ಆಶ್ಚರ್ಯಪಡುತ್ತೀರಾ. ನಮ್ಮ ಮನೆಯ ಮುಂದೆ ಅಥವಾ ಅಂಗಣದಲ್ಲಿ ಸಾಮಾನ್ಯವಾಗಿ ಕಾಣುವ ತುಳಸಿ ಗಿಡದಲ್ಲಿ ಒಂದು ಅದ್ಭುತ ಶಕ್ತಿ ಅಡಗಿದೆ ಎಂದು ಹಿರಿಯರು ಹೇಳುತ್ತಾರೆ. ವಿಶೇಷವಾಗಿ ತುಳಸಿಯ ಒಣ ಕಡ್ಡಿಯ ಬಗ್ಗೆ ಇರುವ ಕೆಲವು ರಹಸ್ಯ ನಂಬಿಕೆಗಳು ಇಂದು ಕೂಡ ಅನೇಕ ಮನೆಗಳಲ್ಲಿ ಪ್ರಚಲಿತದಲ್ಲಿವೆ. ಕೆಲವರು ಇದನ್ನು ಧನಾಕರ್ಷಣೆಯ ಸಂಕೇತ ಎಂದು ನಂಬುತ್ತಾರೆ. ಇನ್ನು ಕೆಲವರು ತುಳಸಿಯ ಒಣ ಕಡ್ಡಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಹಣದ ಹರಿವು ಹೆಚ್ಚುತ್ತದೆ ಎಂದು ಹೇಳುತ್ತಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ತುಳಸಿಗೆ ಬಹಳ ದೊಡ್ಡ ಸ್ಥಾನವಿದೆ. ತುಳಸಿಯನ್ನು ಕೇವಲ ಒಂದು ಗಿಡ ಎಂದು ನೋಡುವುದಿಲ್ಲ, ಅದನ್ನು ಲಕ್ಷ್ಮೀ ದೇವಿಯ ರೂಪ ಎಂದು ಪರಿಗಣಿಸಲಾಗುತ್ತದೆ. ಹಳೆಯ ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲೂ ತುಳಸಿ ಕಟ್ಟೆ ಇರುತ್ತಿತ್ತು. ಬೆಳಿಗ್ಗೆ ಮತ್ತು ಸಂಜೆ ತುಳಸಿ ಮುಂದೆ ದೀಪ ಹಚ್ಚುವುದು, ನೀರು ಹಾಕುವುದು, ಪೂಜೆ ಮಾಡುವುದು ಮನೆಯ ಸಂಪ್ರದಾಯವಾಗಿತ್ತು. ಹಿರಿಯರು ಹೇಳುವ ಪ್ರಕಾರ ತುಳಸಿ ಇರುವ ಮನೆಯಲ್ಲಿ ದಾರಿದ್ರ್ಯ ಹೆಚ್ಚು ಕಾಲ ಉಳಿಯುವುದಿಲ್ಲ, ಏಕೆಂದರೆ ತುಳಸಿ ಮನೆಯಲ್ಲಿ ಶುದ್ಧತೆ, ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ತುಳಸಿಯ ಗಿಡ ಒಣಗಿದ ನಂತರ ಅದರ ಕಡ್ಡಿಯನ್ನು ಕೆಲವರು ಎಸೆಯುವುದಿಲ್ಲ, ಅದನ್ನು ದೇವರ ಮನೆಯಲ್ಲೋ ಹಣ ಇಡುವ ಸ್ಥಳದಲ್ಲೋ ಇಡುತ್ತಾರೆ. ಕೆಲವರು ತುಳಸಿ ಕಡ್ಡಿಯಿಂದ ಜಪಮಾಲೆ ಕೂಡ ಮಾಡುತ್ತಾರೆ. ತುಳಸಿ ಮರದಿಂದ ಮಾಡಿದ ಮಾಲೆ ಧರಿಸಿದರೆ ಮನಸ್ಸಿಗೆ ಶಾಂತಿ ಬರುತ್ತದೆ ಎಂದು ನಂಬಲಾಗಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿ ಕಡ್ಡಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಕೃಪೆಯನ್ನು ಆಕರ್ಷಿಸುತ್ತದೆ ಎಂದು ಹೇಳುತ್ತಾರೆ. ಬಹಳ ಜನರಿಗೆ ಒಂದು ಪ್ರಶ್ನೆ ಬರುತ್ತದೆ: ತುಳಸಿಯ ಒಣ ಕಡ್ಡಿಯಿಂದ ನಿಜವಾಗಿಯೂ ಹಣ ಬರುತ್ತದೆಯಾ? ಇದರ ನಿಜವಾದ ಅರ್ಥ ಏನು? ವಾಸ್ತವದಲ್ಲಿ ತುಳಸಿ ಕಡ್ಡಿ ಆಕಾಶದಿಂದ ಹಣ ಸುರಿಸುವುದಿಲ್ಲ, ಆದರೆ ಅದು ಮನೆಯ ವಾತಾವರಣವನ್ನು ಸಕಾರಾತ್ಮಕವಾಗಿಡಲು ಸಹಾಯ ಮಾಡುತ್ತದೆ ಎಂಬ ನಂಬಿಕೆ ಇದೆ. ಒಂದು ಮನೆ ಶಾಂತವಾಗಿದ್ದರೆ, ಮನೆಯವರ ಮನಸ್ಸು ನೆಮ್ಮದಿಯಾಗಿದ್ದರೆ, ಕೆಲಸದಲ್ಲಿ ಗಮನ ಹೆಚ್ಚುತ್ತದೆ. ಗಮನ ಹೆಚ್ಚಿದರೆ ಅಭಿವೃದ್ಧಿಯೂ ಆಗುತ್ತದೆ. ಇದೇ ಕಾರಣಕ್ಕೆ ತುಳಸಿಯನ್ನು ಧನಾಕರ್ಷಣೆಯ ಸಂಕೇತವಾಗಿ ನೋಡಲಾಗುತ್ತದೆ. ಕೆಲವರು ಬೆಳಿಗ್ಗೆ ತುಳಸಿ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡುತ್ತಾರೆ. ಇದರಿಂದ ಮನಸ್ಸಿಗೆ ಒಳ್ಳೆಯ ಶಕ್ತಿ ಬರುತ್ತದೆ ಎಂದು ಅವರು ಅನುಭವಿಸುತ್ತಾರೆ. ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚಾದಾಗ ಮನುಷ್ಯ ಹೆಚ್ಚು ಪರಿಶ್ರಮ ಮಾಡುತ್ತಾನೆ. ಪರಿಶ್ರಮ ಮಾಡಿದಾಗ ಹಣ ಕೂಡ ಬರುತ್ತದೆ. ಆದ್ದರಿಂದ ತುಳಸಿ ನೇರವಾಗಿ ಹಣ ಕೊಡುವುದಿಲ್ಲ, ಆದರೆ ಒಳ್ಳೆಯ ಜೀವನ ಶೈಲಿಗೆ ಪ್ರೇರಣೆ ನೀಡುತ್ತದೆ. ಹಳೆಯ ಕಾಲದಲ್ಲಿ ವ್ಯಾಪಾರಿಗಳು ತಮ್ಮ ಹಣದ ಪೆಟ್ಟಿಗೆಯಲ್ಲಿ ತುಳಸಿಯ ಒಣ ಕಡ್ಡಿಯನ್ನು ಇಡುತ್ತಿದ್ದರು. ಅದರಿಂದ ಹಣದ ಸ್ಥಿರತೆ ಬರುತ್ತದೆ ಎಂದು ಅವರು ನಂಬುತ್ತಿದ್ದರು. ಕೆಲವರು ಹೊಸ ವ್ಯವಹಾರ ಆರಂಭಿಸುವಾಗ ತುಳಸಿ ಎಲೆ ಅಥವಾ ಕಡ್ಡಿಯನ್ನು ದೇವರ ಪೂಜೆಯಲ್ಲಿ ಬಳಸುತ್ತಾರೆ. ಇದು ಶುಭದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ತುಳಸಿಯ ವೈಜ್ಞಾನಿಕ ಮಹತ್ವವು ತುಂಬಾ ದೊಡ್ಡದು. ತುಳಸಿ ಗಾಳಿಯನ್ನು ಶುದ್ಧಗೊಳಿಸುವ ಗುಣ ಹೊಂದಿದೆ ಎಂದು ಅನೇಕ ಅಧ್ಯಯನಗಳು ಹೇಳುತ್ತವೆ. ತುಳಸಿಯ ಸುವಾಸನೆ ಮನಸ್ಸಿಗೆ ಶಾಂತಿ ನೀಡುತ್ತದೆ, ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮನಸ್ಸು ಶಾಂತವಾಗಿದ್ದರೆ ಜೀವನದ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳಬಹುದು. ಇದು ಕೂಡ ಪರೋಕ್ಷವಾಗಿ ಆರ್ಥಿಕ ಪ್ರಗತಿಗೆ ಸಹಾಯ ಮಾಡುತ್ತದೆ. ಇಂದಿನ ಕಾಲದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ತುಳಸಿ ಕಡ್ಡಿ ಇದ್ದರೆ ಕೋಟ್ಯಾಧಿಪತಿಯಾಗುತ್ತೀರಿ ಎಂಬ ಮಾತುಗಳನ್ನು ತುಂಬಾ ಕೇಳುತ್ತೇವೆ. ಆದರೆ ಇಂತಹ ಮಾತುಗಳನ್ನು ಅಂಧವಾಗಿ ನಂಬಬಾರದು. ಯಶಸ್ಸು ಬರಬೇಕಾದರೆ ಪರಿಶ್ರಮ ಬೇಕು, ಶಿಸ್ತು ಬೇಕು, ಹಣ ಉಳಿಸುವ ಅಭ್ಯಾಸ ಬೇಕು, ಒಳ್ಳೆಯ ಚಿಂತನೆ ಬೇಕು. ತುಳಸಿ ಇವುಗಳನ್ನು ನೆನಪಿಸುವ ಪವಿತ್ರ ಸಂಕೇತ ಮಾತ್ರ. ವಾಸ್ತುಶಾಸ್ತ್ರದಲ್ಲಿ ತುಳಸಿ ಗಿಡವನ್ನು ಮನೆಯ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಡುವುದು ಉತ್ತಮ ಎಂದು ಹೇಳಲಾಗಿದೆ. ತುಳಸಿ ಹತ್ತಿರ ಕಸ ಇರಬಾರದು. ಪ್ರತಿದಿನ ಸ್ವಚ್ಛತೆ ಕಾಪಾಡಬೇಕು. ಸಂಜೆ ದೀಪ ಹಚ್ಚಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಕೆಲವರು ತುಳಸಿಯ ಒಣ ಕಡ್ಡಿಯನ್ನು ಧೂಪದಂತೆ ಬಳಸುತ್ತಾರೆ. ಇದರ ವಾಸನೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಎಂದು ಹೇಳುತ್ತಾರೆ.
ಧ್ಯಾನ ಮಾಡುವಾಗ ತುಳಸಿ ಧೂಪ ಬಳಸಿದರೆ ಏಕಾಗ್ರತೆ ಹೆಚ್ಚುತ್ತದೆ ಎಂಬ ನಂಬಿಕೆಯೂ ಇದೆ. ತುಳಸಿಯ ಬಗ್ಗೆ ಇನ್ನೊಂದು ವಿಶೇಷ ನಂಬಿಕೆ ಇದೆ. ಯಾವ ಮನೆಯಲ್ಲಿ ತುಳಸಿ ಪೂಜೆ ನಿಯಮಿತವಾಗಿ ನಡೆಯುತ್ತದೆಯೋ ಆ ಮನೆಯಲ್ಲಿ ಜಗಳ ಕಡಿಮೆಯಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಕುಟುಂಬದಲ್ಲಿ ಶಾಂತಿ ಇದ್ದರೆ ಹಣದ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತವೆ. ಏಕೆಂದರೆ ಶಾಂತ ಮನಸ್ಸಿನಿಂದ ಕೆಲಸ ಮಾಡಿದಾಗ ಯಶಸ್ಸಿನ ಅವಕಾಶ ಹೆಚ್ಚುತ್ತದೆ. ತುಳಸಿ ಆರೋಗ್ಯಕ್ಕೂ ತುಂಬ ಉಪಯುಕ್ತ. ತುಳಸಿ ಎಲೆಗಳಿಂದ ತಯಾರಿಸಿದ ಕಷಾಯ ಜ್ವರ, ಶೀತ, ಕೆಮ್ಮು ಮುಂತಾದ ಸಮಸ್ಯೆಗಳಲ್ಲಿ ಸಹಾಯ ಮಾಡುತ್ತದೆ ಎಂದು ಆಯುರ್ವೇದ ಹೇಳುತ್ತದೆ. ಆರೋಗ್ಯ ಚೆನ್ನಾಗಿದ್ದರೆ ಮನುಷ್ಯ ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡಬಹುದು. ಇದು ಕೂಡ ಯಶಸ್ಸಿಗೆ ಮುಖ್ಯ ಕಾರಣ. ಹಲವರು ತುಳಸಿ ಗಿಡ ಒಣಗಿದಾಗ ಅದನ್ನು ಕಸದಂತೆ ಎಸೆಯುತ್ತಾರೆ. ಆದರೆ ಧಾರ್ಮಿಕ ನಂಬಿಕೆ ಪ್ರಕಾರ ಅದನ್ನು ಗೌರವದಿಂದ ಬೇರೆ ಸ್ವಚ್ಛ ಸ್ಥಳದಲ್ಲಿ ಇಡಬೇಕು. ಕೆಲವು ಜನರು ಅದನ್ನು ನದಿಯಲ್ಲಿ ಬಿಡುತ್ತಾರೆ. ಕೆಲವರು ದೇವರ ಮನೆಯ ಹತ್ತಿರ ಇಡುತ್ತಾರೆ. ತುಳಸಿಯ ನಿಜವಾದ ರಹಸ್ಯ ಹಣವಲ್ಲ, ಅದರ ನಿಜವಾದ ರಹಸ್ಯ ಸಕಾರಾತ್ಮಕತೆ. ಒಂದು ಚಿಕ್ಕ ಗಿಡ ಮನೆಯ ವಾತಾವರಣವನ್ನು ಬದಲಾಯಿಸುವಷ್ಟು ಶಕ್ತಿ ಹೊಂದಿದೆ ಎಂಬ ನಂಬಿಕೆ ಜನರಲ್ಲಿ ಇದೆ. ಪ್ರತಿದಿನ ತುಳಸಿ ಮುಂದೆ ಕೆಲ ನಿಮಿಷ ನಿಂತು ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನೆಮ್ಮದಿ ಇದ್ದರೆ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳನ್ನು ಸುಲಭವಾಗಿ ಎದುರಿಸಬಹುದು. ಸ್ನೇಹಿತರೆ, ಜೀವನದಲ್ಲಿ ನಿಜವಾದ ಧನಾಕರ್ಷಣೆ ಎಂದರೆ ಕೇವಲ ಹಣವಲ್ಲ, ಉತ್ತಮ ಆರೋಗ್ಯ, ಕುಟುಂಬದ ಸಂತೋಷ, ಮನಸ್ಸಿನ ಶಾಂತಿ, ಒಳ್ಳೆಯ ಸಂಬಂಧಗಳು ಮತ್ತು ಪರಿಶ್ರಮದಿಂದ ಬಂದ ಯಶಸ್ಸು. ಇವೇ ನಿಜವಾದ ಐಶ್ವರ್ಯ. ತುಳಸಿ ಈ ಎಲ್ಲವನ್ನೂ ನೆನಪಿಸುವ ಪವಿತ್ರ ಗಿಡವಾಗಿದೆ. ಆದ್ದರಿಂದ ತುಳಸಿಯನ್ನು ಗೌರವದಿಂದ ನೋಡಿರಿ. ಮನೆಯನ್ನು ಸ್ವಚ್ಛವಾಗಿಡಿರಿ. ಪ್ರತಿದಿನ ಸಕಾರಾತ್ಮಕವಾಗಿ ಯೋಚಿಸಿ. ಪರಿಶ್ರಮ ಮಾಡಿ. ಆಗ ಜೀವನದಲ್ಲಿ ನಿಧಾನವಾಗಿ ಯಶಸ್ಸು ಮತ್ತು ಸಮೃದ್ಧಿ ಖಂಡಿತ ಬರುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.